ನಮ್ಮ ಅಮ್ಮಗೆ ಪನ್ನೀರ್ ಪಲಾವ್ ಮಾಡೋಕೆ ಪನ್ನೀರ್ ಫ್ರೈಡ್ ರೈಸ್ ಆಗೋಗಿದೆ. ಅದು ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ನಾನು ಅಡುಗೆ ಮಾಡಿದ್ದೆ ಇವತ್ತು. ನೀನು ಎದೆ ಮೇಲೆ ಹಾಕ್ತೀನಿ ಆನ್ ಗೈಸ್. ಇಂಜೆಕ್ಷನ್ ಎಫೆಕ್ಟ್ ಹೋಯ್ತು, ನೋವು ಶುರು ಆಯಿತು. ಫೈನಲಿ ನಾನು ಗಿಟಾರ್ ವಾಪಸ್ ಬಂದು ಗೈಸ್, ತುಂಬ ಮಿಸ್ ಮಾಡ್ಕೊಂಡೆ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ಜಿಮ್ ಮುಗಿಸಿದೆ, 1000 ಕ್ಯಾಲರೀಸ್ ಬರ್ನ್ ಮಾಡಿದೆ. ಮಾಡೋಷ್ಟಲ್ಲಿ ಸಾಕಾಗೋಯ್ತು, ತಲೆ ಸುತ್ತದೆ, ಲಿಟ್ರಲಿ ತಲೆ ಸುತ್ತದೆ. ಬಿಕಾಸ್ ಏನೂ ತಿಂದಿಲ್ಲ, ಹಂಗೆ ಬಂದುಬಿಟ್ಟಿದೆ ಜಿಮ್ಗೆ. ಈಗ ನಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, 11:15 ಆಗೋಗಿದೆ. 11:15ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಈಗ ಹಂಗೆ ಒಂದು ಜ್ಯೂಸ್ ಗೀಸ್ ಕುಡ್ಕೊಂಡು ಡೆಂಟಲ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಮುಂದಿನ ಕೆಲಸ ಮಾಡೋಣ ಬನ್ನಿ. ನನ್ನ ಗಾಡಿ 20,000 ಓಡಿದ್ದಾಯಿತು. ಈಗ ಸರ್ವಿಸ್ ಕೊಡೋ ಟೈಮು ನಾಳೆ ನಡೆದಂಗೆ ಕೊಡಬೇಕು. ಬಿಕಾಸ್ ಒಂಚೂರು ಪ್ರಾಬ್ಲಮ್ಸ್ ಆಗ್ತಿದೆ ಗಾಡಿದು. ಏನೋ ಬ್ರೇಕ್ ಸರಿಯಾಗಿ ಹಿಡಿತಿಲ್ಲ ಆ್ಯಂಡ್ ಗೇರ್ ಚೇಂಜ್ ಆಗ್ತಿಲ್ಲ, ಅದೇನೋ ಇಶ್ಯೂಗಳಿದೆಯಂತೆ. ಸಂಜುನು ಹೇಳ್ತಾ ಇದ್ದ. ಫಸ್ಟ್ ಹೋಗಿ ಇವತ್ತಿಲ್ಲ ನಾಳೆ ಕೊಡಬೇಕು, ಮೇ ಬಿ ನಾಳೆ ಕೊಟ್ಬಿಡ್ತೀನಿ ಗೈಸ್. ಸೊ ಜಿಮ್ ಇಟ್ಕೊಂಡು ವಾಟರ್ ಮ್ಯಾನ್ ಜ್ಯೂಸ್ ಹೊರಡ್ತಾ ಇದ್ದೀನಿ, ತೊಗೊಂಡು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕು. ಗೈಸ್ ಕಾರ್ ನಿಲ್ಲಿಸಿ ನಡ್ಕೊಂಡೆ ಬಂದ್ಬಿಟ್ಟೆ ಡೆಂಟಲ್ ಹಾಸ್ಪಿಟ್ಲಿಗೆ. ಡೆಂಟಲ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ, ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಆಮೇಲೆ ಮಾತಾಡ್ತೀನಿ. ನಾನೀಗ ತರಕಾರಿ ತೊಗೊಳಕ್ಕೆ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ತರಕಾರಿ ಮತ್ತು ಒಂದಷ್ಟು ಡಯಟ್ ಐಟಮ್ನ. ಬನ್ನಿ, ಇದು ಕಾಟನ್ ಇಟ್ಟಿದ್ದಾರೆ. ಕಾಟನ್ 10-20 ನಿಮಿಷ ಮೇಲೆ ತೆಗಿಯೋಕೆ ಹೇಳಿದ್ದಾರೆ. ತೆಗೆದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಯಸ್ಸಲ್ಲಿ ನೀಟಂಗಿಗೆ ಬಂದಿದ್ದೀನಿ ನಾನು. ಅವತ್ತು ಹೋಗ್ಬಿಟ್ಟು ಮಾತಾಡೋಕೆ ಕೇಳೋಕ್ಕೆ ನಾಚಿಕೆ ಆಗ್ತೈತೆ. ಅದಕ್ಕೆ ಸಂಜೆ ಹೊಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ನು ಬಂದು ಕೇಳ್ತಾನೆ. ವಯಸ್ಸು ಎಲ್ಲ ಮನೆಗೆ ಹೋಗಿ ಆರ್ಡರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಏನೇನು ಸೆಲೆಕ್ಟ್ ಮಾಡಿದ್ರೆ ಅದು ಕ್ಯಾನ್ಸಲ್ ಮಾಡಿ ಹೋಗ್ತಾ ಇದ್ದೀನಿ. ಬಿಕಾಸ್ ತುಂಬ ಉದ್ದ ಏನಿದೆ, ಬಿಲ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಜನ ಕಾಯ್ತವ್ರೆ. ಇಲ್ಲೇ 1 ಅವರ್ ಹೋಗ್ಬಿಡುತ್ತೆ. ಒಂದು 10-20 ರೂಪಾಯಿ ಜಾಸ್ತಿ ಆಗ್ಬೋದು, ಬಟ್ ಟೈಮ್ ಈಸ್ ಮನಿ. ಟೈಮ್ ಈಸ್ ಇಂಪಾರ್ಟೆಂಟ್. ಟ್ಯಾಬ್ಲೆಟ್ ತೊಗೊಂಡೋಗ್ಬೇಕು ಫಸ್ಟ್ ಮೇನು. ಒಂದು 10 ನಿಮಿಷದಲ್ಲಿ ನೋವು ಶುರು ಆಗುತ್ತೆ. ಬಿಕಾಸ್ ನಮ್ಮದು ಮೇಜರ್ ವಿಷಯ ಆಗಿರೋದು ಇವತ್ತು. ಸಂಜೆ ನಾನು ನೋಡಿ ನಗ್ಸಿದ್ದಕ್ಕೆ ನೋಡಿ ಅವನಿಗೆ ಶಾಪ ಹಾಕಿದ್ದಾರೆ ಯಾರು. ಬೆಲೆಯಿಂದ ಬಿತ್ತು ಟೂತ್ ಪೇಸ್ಟು. ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ. ತರಕಾರಿ ಕ್ಯಾಪ್ಸಿಕಮ್ ತೊಗೊತಿದ್ದೀವಿ 2, ಮತ್ತು ಕ್ಯಾರೆಟ್ ತೊಗೊತಿದ್ದೀವಿ. ಮತ್ತು ಇದು ಸ್ಪೆಷಲಾಗಿ ಇದು ಬೇಕೇ ಬೇಕು. ಲೈಟಾಗಿ ನೋವು ಶುರುವಾಯಿತು. ಇದೆಲ್ಲ ನೋಡ್ತಿದೆ, ಕಿವಿಯೆಲ್ಲ ನೋಡ್ತಿದೆ. ಫಸ್ಟಿಗೆ ಬಿಫೋರ್ ಫುಡ್ ಟ್ಯಾಬ್ಲೆಟ್ ಕುಡಿದು ಅದನ್ನು ತಿನ್ನಬೇಕು. ಆಮೇಲೆ ನಮ್ಮದೇ ಫಿಶ್ ನಾನೇ ರೆಡಿ ಮಾಡ್ಕೊಂಡು ತಿನ್ನಬೇಕು. ಅದು ಬೇರೆ ತಲೆನೋವಿದೆ ಈಗ. ಸೊ ಫಿಶ್ ತಂದಿದ್ದೀನಲ್ಲ, ಫಸ್ಟ್ ಅದನ್ನು ಮ್ಯಾರಿನೇಟ್ ಮಾಡಬೇಕಂತ. ಮ್ಯಾಗಿ ಮಸಾಲ ಹಾಕ್ಬಿಟ್ಟು ತಿನ್ನೋಕ್ಕೆ ಮುಂಚೆ, ನಾನು ಕುಕ್ ಮಾಡೋಕ್ಕೆ ಮುಂಚೆ. ಅದಕ್ಕೆ ಫಸ್ಟ್ ಅದನ್ನು ಮಾಡ್ಕೊತಾ ಇದ್ದೀನಿ ನಮ್ಮದು. ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೋಬೇಕು ಫಸ್ಟು. ಅದಕ್ಕೆ ಈಗ ಫಿಶ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಟೈಮ್ ಇಲ್ಲ ಈಗ, ಬಿಕಾಸ್ ನೋವು ಶುರು ಆಗುತ್ತೆ. ಅವರು ನನಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ ಎಫೆಕ್ಟ್ ಹೋಗೋವರೆಗೂ ನಾನು ಹೋಗೋಷ್ಟರಲ್ಲಿ ನಾನು ಪೇನ್ ಕಿಲ್ಲರ್ ತೊಗೊಂಡ್ಬಿಡ್ಬೇಕು. ಇಲ್ಲಾಂದರೆ ಪೇನ್ ತುಂಬ ಅನ್ಕಂಟ್ರೋಲೇಬಲ್ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಈಗ ಫಸ್ಟು ಪ್ರೋಟೀನ್ ಕುಡ್ಬಿಡೋಣ, ಆಮೇಲೆ ಫಿಶ್ ಮಾಡ್ಕೊಳ್ಳೋಣ ಅಂತ ಪ್ರೋಟೀನ್ ತೊಗೋತಾ ಇದ್ದೀನಿ. ಗೈಸ್ ಇಂಜೆಕ್ಷನ್ ಎಫೆಕ್ಟ್ ಹೋಯ್ತು, ನೋವು ಶುರು ಆಯಿತು. ಈಗ ಟ್ಯಾಬ್ಲೆಟ್ ತಿನ್ನೋ ಟೈಮು. ನಿಮಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಪೇನ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ. ಅಂದರೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇದೆಲ್ಲ ಊದಿರೋ ಫೀಲಿಂಗ್ ಬರುತ್ತೆ. ನಿಮ್ಗೆ ಹಂಗೆ ಕಾಣ್ತಿರಲ್ಲ, ಬಟ್ ನನಗೆ ಬಾಯಲ್ಲಿ ಒಳಗೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗಿ ಊದ್ಕೊಂಡ್ಬಿಟ್ಟಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಡೆಂಟಲ್ ಟ್ರೀಟ್ಮೆಂಟ್ ಮಾಡ್ತಿರೋದು ಮಾತ್ರ ಗೊತ್ತಿರುತ್ತಿದ್ದು. ನನಗೆ ತುಟಿ ಎಲ್ಲ ಊದಿದೆ, ನನ್ನ ಫುಲ್ ಬಾಯಲ್ಲಿ ಇದೆಲ್ಲ ಅರ್ಧ ಪಾರ್ಟ್ ಊದ್ಬಿಟ್ಟಿದೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಗೈಸ್ ಸೊ ನನಗೆ ಚಿಕನ್ ತಿನ್ನೋಕ್ಕಾಗಲ್ಲ ಅಂತ ಶೌಂಡ್ರು ಫಿಶ್ ತಿನ್ನೋಕೆ ಹಿಡಿದ್ರು. ಫಿಶ್ಶು ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಇವಾಗ ಅವ್ರಿಗೆ ಏನು ಮಾಡ್ಬೋದು ಅಂತ ಹೇಳ್ತೀವಿ. ಒಂದು ಬೆಸ್ಟ್ ರೆಸಿಪಿ ಹಿಡಿದ್ದಾರೆ. ಫಿಶ್ಗೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಮತ್ತು ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಡೀ ಫ್ರಿಜ್ಜಲ್ಲಿ ಆಮೇಲೆ ಮತ್ತೆ ಫ್ರೈ ಮಾಡ್ಕೊತೀನಿ ಅಂದಿದ್ದಾರೆ. ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂಚೂರು ಮೊಸರು ಹಾಕ್ಬಿಡೋಣ. ಇರು ಮೊಸರು ಇಳಿತೆ, ಮೊಸರು ಬಂದಿತ್ತು. ಮಸಾಲ ಅಂತೇನೋ ಕಾಣಿಸ್ತು, ಅದನ್ನು ಹಾಕ್ತಾ ಇದ್ದೀನಿ. ನಮ್ಮ ಅಪ್ಪ ನಂಗೆ ಕಲಿಸ್ಕೊಟ್ಟಿದ್ದೆ. ನಮ್ಮ ಮನೇಲಿ ರಿಲೇಷನ್ ಇದ್ದಿರೋ ಟೈಮಲ್ಲಿ ನಮ್ಮ ಅಪ್ಪ ಅಡುಗೆ ಮಾಡ್ತೀನಿ ಅಂತ ಹೋಗ್ತಿದ್ರು. ಏನಿದೆ ಎಲ್ಲ ನಾನು ಹಿಂಗೆ ಡೋರಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಕಿಚನ್ ಹತ್ರ. ಏನಿದೆ ಎಲ್ಲ ಹಾಕ್ಬಿಟ್ಟು ಒಂದು ರೈಸ್ ಮಾಡ್ಬಿಟ್ಟು ಕೊಡೋರು ಎಲ್ರು ತಿನ್ನೋಕ್ಕೆ. ಎಣ್ಣೆ ಖಾರ ಗೀರ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಸಾಲೆಗಳು ಹಾಕ್ಬಿಟ್ಟು ತಿನ್ನೋಕೆ ಕೊಡೋದು. ಸಕ್ಕತ್ತಾಗಿರೋದು. ಬಟ್ ಒಂಚೂರು ಮಸಾಲೆ ಇದೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡ್ತೀವಿ. ನಾವು ಯಾವಾಗಲೂ ಸ್ವಲ್ಪ ಹೇಳಿದ್ಕಿಂತ ಜಾಸ್ತಿ ಮಾಡಿ ಅಭ್ಯಾಸ. ಅವ್ರು ಹೇಳಿದ್ದು ಏನೋ ನಾನು ಮಾಡ್ತಿರೋದು ಏನು. ಮೊಸರು ಹಾಕು ಅಂತ ಹೇಳಿರ್ತಿಲ್ಲ, ಮೊಸರು ಹಾಕಿದೆ. ಈ ಮಸಾಲ ಹಾಕು ಅಂತ ಹೇಳಿದ್ರೆ ಮಸಾಲ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು. ಮೊನ್ನೆ ನನಗೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಆಶ್ರಮ ಹೋಗಿದ್ನಲ್ಲ, ಆಶ್ರಮದಲ್ಲಿ ಫ್ರೆಂಡ್ ಇರ್ತಾರೆ. ಅವ್ರು ನನಗೆ ಈ ಸ್ವೀಟ್ ನಂಗೆ ಸಕ್ಕತ್ ಇಷ್ಟ ಆಯಿತು ಅಲ್ಲಿ, ಆಯಿತಾ. ಬಟ್ ನಾನು ಹುಡುಕ್ದೆ, ನಮ್ಮ ಮನೆಯವರು ತೊಗೊಂಬರೋದು, ಮನೆಯವ್ರಿಗೂ ಇಷ್ಟ ಆಯ್ತು ಸ್ವೀಟ್ ಇದು. ತೊಗೊಂಬರೋಣ ಅಂತ ಹುಡುಗಕ್ಕೆ ಸಿಕ್ಕಿರಲಿಲ್ಲ. ಅದಕ್ಕೆ ಅವ್ರು ನಂಗೆ ಡನ್ಸೋ ಮಾಡಿ ಅವರೇ ದುಡ್ಡು ಪೇ ಮಾಡಿ ಕಳಿಸಿದ್ದಾರೆ, ಮಾನ್ಸಿ ಅಂತ. ಥ್ಯಾಂಕ್ ಯು ಮಾನ್ಸಿ ಅವರೇ. ನಮ್ಮಗೆ ತಿನ್ಸ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಏನು ಸೂಪರ್ ಆಗಿದೆ ಟೇಸ್ಟು. ಒಳಗಡೆ ಏನೋ ಕವ್ವ ಥರ ಇದೆ. ಸ್ವೀಟ್ ಮಾತ್ರ ವಾವ್ ಅನ್ಸುತ್ತೆ. ಸ್ವಲ್ಪ ಪಾತ್ರೆ ನೀರು ತೊಗೊಂಡಿದ್ದೆಲ್ಲ ಅದಕ್ಕೆ ಹಾಕಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದಾರೆ. ಆಮೇಲೆ ಫ್ರೈ ಮಾಡಬೇಕಂತೆ.
ಈಗ ಅದನ್ನು ಮಾಡ್ತಾಯಿದ್ದೀನಿ ಗೈಸ್. ಸೊ ನೀರಲ್ಲಿ ಬಾಯ್ಲ್ ಮಾಡಿದ್ದಾಯಿತು ಫಿಶ್ನ. ಈಗ ತವಾಲ್ ಫ್ರೈ ಮಾಡಬೇಕು, ಸ್ವಲ್ಪ ಗೀ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆದಷ್ಟು ಫಿಶ್ನ ಅವಾಯ್ಡ್ ಮಾಡ್ತೀನಿ ತೋಟಲ್, ಬಿಕಾಸ್ ವೆಜಿಟೇರಿಯನ್ಸ್ ನನ್ನ ಬ್ಲಾಗ್ಸ್ ನೋಡ್ತಾರೆ ಅದಕ್ಕೆ. ಹಾಂ ಬೇಕು ಒಂದೊಂದು ಫಿಶ್ನ ತವಾಲ್ ಇಡ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಹಾಕ್ತೀನಿ ಅದ್ರ ಮೇಲೆ. ಗೈಸ್ ಅದು ಫಿಶ್ ಆಗಿರೋದನ್ನ ಜಾಸ್ತಿ ಕಲಿಸಿದ್ರೆ ಬ್ರೇಕ್ ಆಗಿಬಿಡುತ್ತೆ. ಚಿಕನ್ ಅವರೇ ಕಲಿಸ್ಬೋದು, ಫಿಶ್ ಕಲ್ಸೋಕೆ ತುಂಬ ಕಷ್ಟ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮ ಹುಷಾರು ಅಂತ ನೋಡೋಕ್ಕೆ, ಅದೇ ಸೌಂಡ್. ತಿನ್ನೋ ಥರ ಇದೆ ಗುರು, ಸಾಕು. ನನ್ನ ಫಿಶ್ ರೆಡಿ. ಇದರ ಅರ್ಧ ಇವಾಗ ತಿಂದು ಅರ್ಧ ಆಮೇಲೆ ತಿನ್ನಬೇಕು. ಈಗ ಅದನ್ನು ತಿಂದ್ಬಿಟ್ಟು ನಾನು ಮುಂದಿನ ಕೆಲಸ ನೋಡ್ತೀನಿ. ನನಗೊಂದು ಪೀಸ್ ಕೊಡು. ವಯಸ್ಸು ನಾವು ಫಿಶ್ಸು ಮಾಡಿದ್ದೀನಿ, ರಾಣಿ ಥರ ಹಿಂದೆ ಓಡಾಡ್ತೀನಿ ಒಂದು ಪೀಸ್ಗೋಸ್ಕರ. ಹೊಟ್ಟೆನ ಬಂದ್ಬಿಡುತ್ತೆ ಅಂತ ಭಯ ನನಗೆ. ತೋಳ ಚಿಕ್ಕ ಪೀಸ್ ಹಾಕ್ಬಿಡ್ತಾರೆ ಅಷ್ಟೇ ಕೂಡ ನನ್ನ ಮಗ ನಾನು ಕ್ಯಾಲ್ಕುಲೇಟೆಡ್ ಊಟ ಮಾಡ್ತಿರೋದು. ಒಂದೇ ಕಡೆ ತಿಂತಾ ಇದ್ದೀನಿ, ಇನ್ನೊಂದು ಕಡೆ ಟಚ್ಚಾರ ಖಾರ ಉರಿತೈತೆ. ಬೇಸ್ ನಾನು ಸ್ವಲ್ಪ ರೆಸ್ಟ್ ಮಾಡಿ, ನನಗೂ ಫುಲ್ ತಲೆಯೆಲ್ಲ ನೋಡ್ತಿದೆ, ಒಂಥರ ಜ್ವರ ಬರೋ ಫೀಲಿಂಗ್ ಆಗ್ತಿದೆ, ಮೈಯೆಲ್ಲ ಬಿಸಿಯಾಗಿದೆ. ಬಟ್ ನಮ್ಮ ಅಮ್ಮಗೆ ಅಡುಗೆ ಮಾಡಿಕೊಡ್ಬೇಕು. ಜೋಡಿಸ್ಕೊಂಡು ತರಕಾರಿ ಕಾಟ್ ಮಾಡ್ತಾ ಇದ್ದೀನಿ. ಕಾಟ್ ಬೇಸ್ ನೋಡಿ, ನಾನು ಇವತ್ತು ಚಳಿ ಹೊಡಿತಿದ್ದೆ ಗಾಳಿಗೆ, ಅದಕ್ಕೆ ಇದನ್ನು ಹಾಕೊಂಡೇ ಮಾಡ್ತೀನಿ. ಫಸ್ಟು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದೀನಿ. ನಾನು ರೀಲ್ಸ್ ನೋಡ್ತಿದ್ದೆ, ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಬಾಯಿಲಿಂಗ್ ಸ್ಪೂನ್ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ವಂತೆ. ಟ್ರೈ ಮಾಡೋಣ. ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಇಟ್ಕೊಳ್ಳೋದೆ ಬರಲ್ಲ, ಅದೇ ಸ್ಪೂನ್ ಅಂತೆ, ಸ್ಪೂನ್ ಬಾಯಲ್ಲಂತೆ, ಬೇರೆ ಕಡೆ ಇಟ್ಕೊಳ್ಳೋ ಬರಲ್ಲ. ಇಲ್ಲಿ ಕಣ್ ತೋರಿಸು. ನೀರು ಬತ್ತಲ್ಲ ಕಣ. ನೋಡಿ ಇಷ್ಟು ಈರುಳ್ಳಿ ಕಟ್ ಮಾಡಿ ಒಂಚೂರು ನೀರು ಬಂದು ನಿಂಗೆ ಬಂತಾ? ಹಂಗೆ ಬಂದಿಲ್ಲ ನೋಡಿ. ಸ್ಪೂನ್ ಇಟ್ಕೊಳ್ಳಿ, ಯಾಕಂದ್ರೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಇರುತ್ತೆ, ಅದಕ್ಕೆ ಬರಲ್ಲ ಕಣ್ಣಲ್ಲಿ. ನಾನು ವಿಡಿಯೋ ನೋಡ್ತಿಲ್ಲ, ಹಂಗೆ ಮಾಡ್ತಿರೋದು. ಐಪ್ಯಾಡ್ ಮೂವಿ ನೋಡೋಕೆ ಇಟ್ಟಿರೋದು. ನಾನು ಐಪ್ಯಾಡ್ ಬ್ಯಾಕ್ ಕೇಸ್ ತೆಗೆದಿದ್ದೀನಿ, ಬಿಕಾಸ್ ನನಗೆ ಹೊಸ ಬ್ಯಾಕ್ ಕೇಸ್ ತೊಗೋಬೇಕು, ಸಿಗ್ತಾಯಿಲ್ಲ. ನೋಡಿ ಮೂವಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕಬೇಕು. ನಾನು ಯೂಸ್ ಮಾಡ್ತಿರೋದು ಆಲಿವ್ ಆಯಿಲ್. ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕೋಕ್ಕೆ ನಮ್ಮ ಹತ್ರ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಫಸ್ಟು. ಗೈಸ್ ಬಟರ್ ಹಾಕಿದ್ದೀನಿ. ಬಟರ್ ಮೆಲ್ಟ್ ಆಗಿ ಸ್ವಲ್ಪ ಜಾಸ್ತಿ ಬಿಟ್ಬಿಡ್ತು ಬಟರ್. ಫೈನ್ ಗೈಸ್, ಈಗ ಇರೋ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಪೀಸ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು, ಅದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ನಾನು ಯೋಗರ್ಟ್ ತಿಂತಾಯಿದ್ದೀನಿ, ನನ್ನ ಬಾಡಿ ಎನರ್ಜಿನೇ ಇಲ್ಲ, ಫುಲ್ ಹಿಂಗೆ ಗುಮ್ ಅಂದಿದೆ ತಲೆ ಎಲ್ಲ. ಬಿಕಾಸ್ ಈ ಪ್ರೊಸೀಜರಿಂದನೇ ನನಗೆ ಗೊತ್ತಿಲ್ಲ. ಬಟ್ ಬೆಳಗ್ಗೆ ನಾನು ಜಿಮ್ ಮುಗಿಸ್ದಾಗಲೇ ನನ್ನ ಫುಲ್ ತಲೆ ಸುತ್ತಿತ್ತು. ನನ್ನ ಗಿಟಾರ್ ಸಕಲೇಶ್ಪುರದಲ್ಲಿ ಬಿಟ್ಟಿದ್ವಲ್ಲ, ಅದು ನಾಗರ್ಬಾವಿಲಿ ಒಬ್ಬರು ಫ್ರೆಂಡ್ ತೊಗೊಂಬಂದಿದ್ದಾರೆ. ಅವ್ರ ಹತ್ರ ಈಸ್ಕೊಳಕ್ಕೆ ಹೋಗ್ಬೇಕಿದ್ದು ಮುಗಿದ ಮೇಲೆ. ಆ್ಯಂಡ್ ನಮ್ಮ ಅಕ್ಕಗೂ ಸ್ವಲ್ಪ ರೈಸ್ ತೊಗೊಂಡೋಗಿ ಟೇಸ್ಟ್ ಮಾಡ್ಸೋಣ ಅಂತಿದ್ದೀನಿ, ಹೆಂಗೆ ಮಾಡಿದ್ದೀನಿ ನಾನು ಅಂತ ನೋಡೋಣ. ಗೈಸ್ ನಮ್ಮ ಮನೇಲಿ ರೈಸ್ ಇರೋದು ಇಷ್ಟೇ, ಇಷ್ಟು ಮಾತ್ರ ಪಲಾವ್ ಮಾಡಿದ್ರೆ ಆಗಲ್ಲ. ಅದಕ್ಕೆ ನಾನು ಗ್ರೇವಿನ ಸೈಡ್ಗೆ ಇಟ್ಬಿಡ್ತೀನಿ, ಆಮೇಲೆ ಕಲ್ಸ್ಕೊಂಡು ತಿನ್ಬೋದು ರೈಸ್ ಮಾಡಿಕೊಂಡು. ಈಗ ಸದ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಕಲಿಸ್ತೀನಿ. ಗೈಸ್ ಈಗ ಮಿಕ್ಕಿದ ಪುಡಿಗಳೆಲ್ಲ ಹಾಕೋ ಟೈಮು, ಇದು ಬೇಯೋಷ್ಟಲ್ಲೇ ಅರ್ಧ ಗಂಟೆ ತೊಗೊಳ್ತು ಅಂದ್ಕೊಳ್ಳಿ. ಇದ್ರ ಜೊತೆಗೆ ಈಗ ಒಂಚೂರು ನಿಂಬೆಹಣ್ಣು ಹಾಕಬೇಕು. ಆ್ಯಂಡ್ ನನಗೆ ಮೊಸರು ಆ್ಯಡ್ ಮಾಡಬೇಕು ಅನ್ನಿಸ್ತಿದೆ, ಅದಕ್ಕೆ ಮೊಸರು ಆ್ಯಡ್ ಮಾಡ್ತೀನಿ. ಸೊ ಮೊಸರು ಇಸ್ ಆಲ್ವೇಸ್ ಗುಡ್. ಇನ್ನೊಂದು ಮೇನ್ ಟೆನ್ಷನ್ ಏನು ಅಂದರೆ, ಈಗ ಪನ್ನೀರ್ ಕುಕ್ ಆಗಬೇಕು. ಅದು ಕುಕ್ ಆಗೋಕ್ಕೆ ಎಣ್ಣೆನೇ ಇಲ್ಲ ಇದರಲ್ಲಿ. ಅದು ಹೆಂಗೆ ಕುಕ್ ಆಗುತ್ತೋ ನೋಡೋಣ. ನಾನು ಬೇರೆ ಪನ್ನೀರ್ ನೋಡಿ ಎಷ್ಟು ಹಾಕಿದ್ದೀನಿ, ಎಷ್ಟು ಕಟ್ ಮಾಡಿದ್ದೀನಿ. ಚೆನ್ನಾಗಿ ಕುಕ್ ಆಗಲಿ ಈಗ. ಗೈಸ್ ನಾನು ಇಂಥ ಚಕ್ರ ಅಂದರೆ ಉಪ್ಪೇ ಹಾಕಿಲ್ಲ ಗೈಸ್. ಇಷ್ಟೊತ್ತು ನೋಡಿ ಹಿಂಗೆ ಕುದೀತಾ ಇದೆ, ಕುದಿಬೇಕಾದ್ರೆ ನೆನಪಾಯ್ತು ಉಪ್ಪು ಹಾಕಿಲ್ಲ ಅಂತ. ನನ್ನ ಲೈಫಲ್ಲಿ ಯಾವತ್ತೂ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಉಪ್ಪು ಜಾಸ್ತಿ ಆಗಿಲ್ಲ ಗೈಸ್. ನೋಡಿ ನಂದು ಕೈಯಲ್ಲಿ ಉಪ್ಪು ಪರ್ಫೆಕ್ಟಾಗಿ ಬೀಳುತ್ತೆ. ಗೈಸ್ ಫೈನಲಿ ನಮ್ಮ ಅಮ್ಮಗೆ ಪನ್ನೀರ್ ಪಲಾವ್ ಮಾಡೋಕ್ಕೋಗಿ ಪನ್ನೀರ್ ಫ್ರೈಡ್ ರೈಸ್ ಆಗೋಗಿದೆ. ಎನಿವೇಸ್ ಬಟ್ ಟ್ರೈ ಮಾಡಿದ್ದೀನಿ, ತಿಂದೇಳಿ ಹೆಂಗಿದೆ ಅಂತ. ಹೇ ಆ್ಯಂಬುಲೆನ್ಸಿಗೆ ಹೇಳಬೇಕಾ? ಫಸ್ಟೇ ಟ್ರಿಪ್ ಸಾಕೊಂಡು ಬಂದಿದ್ನಪ್ಪ. ತಿನ್ನಿ, ಚೆನ್ನಾಗಿದೆ ನೋಡಿ. ನೋಡಕ್ಕೆ ಹೆಂಗಿದೆ, ನೋಡಕ್ಕೆ ಹೆಂಗಿದೆ, ನೋಡಕ್ಕೆ ಚೆನ್ನಾಗಿದೆ. ತಿನ್ನಕ್ಕೆ ಹೆಂಗಿದೆ ನೋಡಿ. ತಿನ್ನಕ್ಕೆ ಹೆಂಗಿದೆ, ನಿಮಗೆ ಅನ್ಸುತ್ತೆ ಚೆನ್ನಾಗಿ ಮಾಡಿರ್ತೀನಿ ಅನ್ಸುತ್ತಾ? ಬೆಂದಿದ್ಯಾ ನೋಡಿ, ತಿನ್ ನೋಡಿ. ಹುಳಿ ಏನಿದೆ? ಹುಳಿ ಹಾಕಿದ್ರಾ? ಪನ್ನೀರ್ ಹುಳಿ ಇರೋದು. ನಿಂಬೆಹಣ್ಣು ಇರಬೇಕು.
ಪನ್ನೀರ್ ಇಲ್ಲ ಅಂದ್ರೆ ನಿಂಬೆಹಣ್ಣು ಎರಡರಲ್ಲಿ ಒಂದು ಹುಳಿ ಇರುತ್ತೆ. ಪನ್ನೀರ್ ಉಳಿಯತ್ತಾ? ಆದ್ರೆ ಈ ಪನ್ನೀರ್ ಹುಳಿ ಇದೆ ಯಾಕೋ ಗೊತ್ತಿಲ್ಲ. ಅದೇ ಮತ್ತೆ ಯಾವ್ದೋ ಉಳಿತ ಯಾವ್ದೋ ಪನ್ನೀರ್ ತಂದವ್ರು ಹೋಗಿ ಸ್ವಲ್ಪ ಹುಳಿ ಇದೇನೋ. ರೈಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದ್ಯಾ? ನಾನೊಂದು ಸ್ಪೂನ್ ಟ್ರೈ ಮಾಡಿದೆ, ಸ್ವಲ್ಪ ಸಪ್ಪೆ ಇದೆ. ಈಗ ಸಂಜೆ ಕೆಲವೊಂದು ಟ್ರೈ ಮಾಡ್ತೀನಿ. ತಿನ್ನಲ್ವಾ? ಬಿಡು, ಫೋರ್ಸ್ ಮಾಡ್ತೀನಿ ಅನ್ಕೊಂಡು ನಾನು ಹೋಗಲ್ಲ. ಈಗ ಹೋಯ್ತಾ ಇರೋ ಬೇಕಾ? ಲಾಸ್ಟ್ ಸರಿ ಕೇಳ್ತೀನಿ, ಬೇಕಾ? ಬೇಡವಾ? ಅಲ್ಲ, ತಿನ್ನಾಗೆ ರಿವ್ಯೂ ಕೊಡು ಹೆಂಗಿದೆ ಅಂತ. ಹಾಕ್ತೀನಿ ಬಾಯಿಗೆ, ನೀನು ಎದೆ ಮೇಲೆ ಹಾಕ್ತೀನಿ. ಹೆಂಗೈತೆ? ನಿಜ ಹೇಳಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಅಡಿಯೋ ಸೈಡ್ ಇರ್ಲಿ. ಅಮ್ಮ ಹೇಳಿದ್ಮೇಲೆ ನೀನು ಯಾರು ಹೇಳೋಕ್ಕೆ ಚೆನ್ನಾಗಿಲ್ಲ ಅಂತ. ಈಗ ನಾನು ತಿಂದು ನೋಡ್ತೀನಿ. ಚೆನ್ನಾಗಿದೆ. ಈಗ ನಮ್ಮ ಅಕ್ಕಂಗೆ ಒಂಚೂರು ಪ್ಯಾಕ್ ಮಾಡ್ಕೊಂಡು ಹೋಗೋಣ. ನಾನು ಬರ್ತಾ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟೆ. ನಿದ್ದೆ ಬರೋದರ ಫೀಲ್ ಆಗ್ತಿದೆ. ಈಗ ಹೊರಟಿದ್ದೀವಿ ನಾನು, ಸಂಜು, ನಮ್ಮ ಅಮ್ಮ, ನಮ್ಮ ಅಕ್ಕ ಮನೆಗೆ ಪಲಾವ್ ಟೇಸ್ಟ್ ಮಾಡ್ಸೋಕ್ಕೆ. ಥ್ಯಾಂಕ್ ಯು. ನಾನು ಕುಕ್ಕರ್ ತಂದಿದ್ದೆ. ನಮಗೆ ಓಟು. ಥ್ಯಾಂಕ್ ಯು ಸೋ ಮಚ್. ನಾವು ಕುಕ್ಕರ್ ಕೊಟ್ಟಿದ್ದೀವಿ. ಏನು ತಂದೆ ಬಬ್ಲು? ಪಲಾವ್ ಮಾಡಿದ್ದೀನಿ ನಾನು. ಟೇಸ್ಟ್ ಮಾಡು ಪಲಾವ್. ತಂದಿದ್ಯಾ? ನೋಡಿ, ನಂದೇ ಬ್ಲಾಗ್ ನೋಡ್ತಾಳೆ ನಮ್ಮ ಅಕ್ಕ. ಇವಾಗ ನಾನು ಅವನಿಗೆ ಫೋನ್ ಮಾಡಿ ಏನೋ ಒಂದು ಮಾತಾಡಬೇಕು ಅಂತ ಅನ್ಕೊಂಡೆ, ನೀನೇ ಬಂದೆ. ಅಕ್ಕ ಬಿಸಿ ಮಾಡ್ತಾಳೆ. ನಾನು ಸ್ವಲ್ಪನೇ ಮಾಡಿದ್ವಿ, ಸ್ವಲ್ಪ ಬಿಸಿ ಮಾಡ್ತಿದ್ದಾಳೆ. ಹೋಗ್ಬಾರಮ್ಮ. ಮನೆಗೆ ಬಂದ್ರೆ ಅಮ್ಮ ತಂದು ಏನು ತೋರಿಸಿ ಉರಿಸ್ತವ್ರು ನೋಡಿ. ಬಜ್ಜಿ ಆದ್ರೆ ತಿನ್ಬೇಕು ಅನಿಸ್ತಾ ಇಲ್ಲ. ನಮ್ಮ ಅಕ್ಕ ಕಾಫಿ ತಂದಿದ್ದಾಳೆ. ನಾನು ಕೂಡ ಸ್ವಲ್ಪ ಎನರ್ಜಿ ಬರುತ್ತೆ, ನಿದ್ದೆ ಬರಲ್ಲ ಅಂತಿದ್ದೆ. ನೋಡಿ, ಒಂದು ಟ್ಯಾಬ್ಲೆಟ್ ತಂದ ತಕ್ಷಣ. ಯಾವ್ದಮ್ಮ? ಶೋಧ? ಹೌದಾ? ತುಂಬಾ ಜನ. ಥ್ಯಾಂಕ್ ಯು. ಏನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿಯೋಕೆ ಅತ್ತೆ ಸೊಸೆ ವಿಡಿಯೋಸ್ ಎಲ್ಲ ಶುರು ಮಾಡ್ಬಿಟ್ಟಿದ್ದೀರಾ? ಅತ್ತೆ ಸೊಸೆ ಇಬ್ರು ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ ಗಾಯ್ಸ್. ನಮ್ಮ ಹೊಟ್ಟೆ ಮೇಲೆ ಹೊಡಿಯೋ ಪ್ಲಾನ್ ನೋಡೋ ಸಂಜಯ್. ಶೇಟ್ ಸಂಜಯ್. ಇರ್ಲಿ ಬಿಡ್ರೋ. ಅಯ್ಯೋ ಏನ್ ಮಾಡ್ಬಿಟ್ಟು ಸಂಜಯ್? ಸೋಫಾ ಹಾಳು ಮಾಡ್ಬಿಟ್ಟಾರ ನಮ್ಮ ಅಕ್ಕನ ಮನೇಲಿ. ಟೆನ್ಷನ್ ಆಗ್ಬಿಟ್ಟ. ಹೌದಾ? ಕಾಣ್ತೈತೆ ನೀನ್ ಅಲ್ಲಿ ಒರೆಸ್ತಿದ್ ನೋಡೇ ಕಾಣಿಸ್ತೈತೆ. ಲ್ಯಾಪ್ಟಾಪ್ ಮೇಲೆ ಬಿದ್ದರೆ ಮಜಾ ಇರೋದು ಗೈಸ್. ಒಳ್ಳೆ ಕಾಂಟೆಂಟ್ ಆಗಿರೋದು ನನಗೆ. ನೋಡಿ, ಅಮ್ಮ ಹೇಳ್ತಿದ್ದಾರೆ ಅವ್ರಿಗೆ ಮೊಬೈಲ್ ಅಲ್ಲಿ ನೋಡಲ್ವಂತೆ ವ್ಲಾಗ್ನ, ಟಿವಿಲಿ ನೋಡಕ್ಕೆ ಮಜಾ ಇರುತ್ತಂತೆ. ಈಗ ನೋಡಿ, 1, 2, 3 ಜನ ಸಪ್ರೇಟ್ ಆಗಿ ನೋಡ್ರೆ 3 ವ್ಯೂ. ಇಲ್ಲ, ಫೋನಲ್ಲಿ ಓಡಕ್ ಬಿಟ್ಬಿಡಿ, ಟಿವಿಲಿ ಹಾಕ್ಬಿಡಿ. ಹೌದಾ? ಕ್ರಾಸ್ ಚೆಕ್ ಮಾಡ್ತಾರೆ. ನೈಸ್. 5 ವ್ಯೂ ಬಂತು ನಂಗೆ ಇಲ್ಲಿಂದ. ನಿಮ್ಮ ಮನೇಲಿ ಹಂಗೆ ಮಾಡಿ ಗೈಸ್. ಟಿವಿಲಿ ನೋಡಿದ್ರು ಮೊಬೈಲಲ್ಲೂ ನೋಡಿ. ಏನ್ ಹೇಳಿದ್ರಿ ಡಾಕ್ಟರ್? ಕೇಳಿದ್ರು ಎಷ್ಟೊತ್ತಿಗೆ ಬಲ್ಕೊಂತೀರಾ? 10 ಗಂಟೆ 10:30 ಅಂತಂದೆ. ಆಮೇಲೆ ನಿಜ ಹೇಳಿದ್ರು, ಇಲ್ಲ ಮೇಡಮ್ ಇವಾಗ ಬಿಗ್ ಬಾಸ್ ಬರ್ತಾ ಇದ್ದಾರೆ, ಅದು ನೋಟ್ ಮಾಡ್ಕೊಂತೀನಿ ನಂದೆ. ನಮ್ಮ ಅಕ್ಕ ಈಗ ಮತ್ತೆ ಊಟ ಬಿಸಿ ಮಾಡ್ತಿದ್ದಾಳೆ. ಆಗ್ಲೇ ಬಿಸಿ ಮಾಡಿ ಮತ್ತೆ ಬಿಸಿ ಮಾಡ್ತಾಳೆ. ಬಿಸಿ 2 ಸರಿ ಮಾಡಿದಕ್ಕೆ ಟೇಸ್ಟ್ ಹಾಳಾಗಿರ್ಬೋದು. ಐ ಆಮ್ ನಾಟ್ ಶೋರ್. 2 ಸರಿ ಬಿಸಿ ಮಾಡಿದಿಲ್ಲ, ಹಾಳಾಗಿರ್ಬೋದು. ಚೆನ್ನಾಗಿ ಬಿಸಿ ಆದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ. ಸರಿ ಮಾಡು ಹೆಂಗಿರುತ್ತೆ ನೋಡೋಣ. ರಿಯಾಕ್ಷನ್ ನಿಮ್ದು. ಫಸ್ಟ್ ನಮ್ಮ ಅಕ್ಕ ಟ್ರೈ ಮಾಡ್ಸೋಣ, ತಿನ್ನು ಹೆಂಗಿದೆ ಅಂತೇಳಿ. ನನಗೆ ಟೆನ್ಷನ್ ಆಗ್ತೈತೆ ಅಲ್ಲಿ. ಏನು ಹೇಳೋದು? ಪನ್ನೀರ್ ಬಿರಿಯಾನಿ, ಪನ್ನೀರ್ ಪಲಾವ್ ಚೆನ್ನಾಗಿದೆಯಾ? ಟೇಸ್ಟ್ ಇದೆಯಾ? ಪನ್ನೀರ್ ಟೇಸ್ಟ್ ಆಗಿದೆ. ರೈಸ್ ಸಪ್ಪೆ ಇದೆಯಾ? ರೈಸು ಕರೆಕ್ಟ್ ಆಗಿದೆಯಾ? ಮಸಾಲ ಒಂಚೂರು ಮಿಸ್ ಆಗಿದೆ. ಕರೆಕ್ಟ್ ಆಗಿದೆಯಾ? ಎಷ್ಟು ಕೊಡ್ತೀಯ? 10 ಔಟ್ ಆಫ್ 10? ಲೇ ನೋಡಲ್ಲ, 10 ಔಟ್ ಆಫ್ 10 ಕೊಟ್ಟವಳು ನಮ್ಮ ಅಕ್ಕ. ಪಮ್ಮು ಬ್ರೋ, ನಾನು ಮಾಡಿದ್ದು ಹೆಂಗಿದೆ ತಿಂದು ನೋಡಿ. ಏನ್ ಜಾಸ್ತಿ ಆಗಿದೆ, ಏನ್ ಕಮ್ಮಿ ಆಗಿದೆ? ಸ್ವಲ್ಪ ಜಾಸ್ತಿ ಇದೆ. ಉಪ್ಪು ಜಾಸ್ತಿ ಆಗಿದೆ. ಅಮ್ಮ ನೀವು 1 ಸ್ಪೂನ್ ತಿನ್ನಿ. ಹೆಂಗಿದೆ? ಸೂಪರ್ ಆಗಿದೆ. 10 ಔಟ್ ಆಫ್ ಎಷ್ಟು? ಅಯ್ಯೋ, ಹೌದಾ? ಥ್ಯಾಂಕ್ ಯು. ಗೈಸ್, ನಮ್ಮ ಭಾವ ಒಬ್ರು ಬರಬೇಕು, ಅವರೊಬ್ರು ಟೇಸ್ಟ್ ಮಾಡಿಬಿಟ್ರೆ. ಸಾಯಿಲ್ ಒಬ್ಬ ಟೇಸ್ಟ್ ಮಾಡಿಲ್ಲ. ಇಷ್ಟು ಚೆನ್ನಾಗಿ ಟೇಸ್ಟ್ ಮಾಡಿಬಿಟ್ರೆ ನಮ್ಮ ಅಪ್ಪ ಟೇಸ್ಟ್ ಮಾಡಿದ್ದಾರೆ, ಬಟ್ ಅದು ವಿಡಿಯೋ ತೊಗೊಳಕ್ಕಾಗಿಲ್ಲ.
ಪುಣ್ಯವಂತರು ಅಂತೆ ಟೇಸ್ಟ್ ನೋಡಿ ಅಮ್ಮ ಮಾಡಿಕೊಟ್ರೆ ಚೆನ್ನಾಗಿಲ್ಲ ಅಂದ ಟೇಸ್ಟ್ ಮಾಡದೇ ಇರೋರು ಪುಣ್ಯವಂತರು ಅಂತೆ ಗೌಡ್ರಿಗೆ ತಿನ್ಸ್ಬಿಟ್ಟು ಹೋಗೋದು ಸಾಯಿಲ್ಗೂ ತಿನ್ಸೋದೆ ಸಾಯಿಲ್ ಇರಲ್ಲ ಇವತ್ತು. ಸೊ ಈಗ ಗಿಟಾರ್ ತಗೊಂಬರಕ್ ಹೋಗೋಣ. ಒಂದಿನ ಮಗನೇ ನೀನ್ ಅಡ್ಗೆ ಮಾಡು ನೋಡೋಣ ಅದೇನ್ ಮಾಡ್ತೀಯ ಅಂತ. ಅದು ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ನಾನು ಅಡ್ಗೆ ಮಾಡಿದ್ದೆ ಇವತ್ತು. ಥ್ಯಾಂಕ್ ಯು ಮುನ್ನ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದು ತಿಂದ್ಮೇಲೆ ನೆತ್ ಬಂದಿರೋದು ಇವಾಗ. ಡವ್ ಮಾಡು ಅಂದ್ರೆ ನಮ್ಮ ಮನೆಯವರೆಲ್ಲ ಡವ್ ಮಾಡು ಅಂತ ಹೇಳಿಲ್ಲ ಅಂದ್ರು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನು ಮಾಡ್ಲಿ ಗೈಸ್ ನಾನು ಸುಳ್ಳು ಹೇಳ್ತಲ್ಲ. ನಾನು ಸುಸ್ತಾಗಿದ್ದೆ. ಅದು ತಿಂದ್ಮೇಲೆ ಎದ್ದು ಬಂದ್ಬಿಟ್ರಾ? ತಿಂದ್ಮೇಲೆ ಸ್ವಲ್ಪ ಎನರ್ಜಿ ಅಂದ್ರೆ ಬೆಳಗ್ಗೆ ತಿಂದ್ಮೇಲೆ ಎನರ್ಜಿ ಬಂದಾಗಾಯ್ತು. ಈಗ ಗಿಟಾರ್ ತಗೊಂಬರಕ್ ಹೋಗ್ಬೇಕು. ಗೈಸ್ ಹೊರಟಿದ್ದೀವಿ ಗೈಸ್. ನಮ್ಮ ಅಕ್ಕನೂ ಪಿಕ್ ಮಾಡ್ಕೊಂಡ್ವಿ. ಬಾ ನಮ್ ಜೊತೆಗೆ ಏನ್ ಮಾಡ್ತೀಯ ಮನೇಲಿ ಕುತ್ಕೊಂಡು ಅಂತ. ಅಂಡ್ ಅವ್ಳು ಲ್ಯಾಪ್ಟಾಪ್ ಎತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ನಾನು ಹಾಕಿ ಹಾಕ್ತೀನಿ ಅಂತ ಅವಳಿಗೂ ಗೊತ್ತು. ಬ್ಲಾಗಲ್ಲಿ ನಾವು ಸೆನ್ಸರ್ ಮಾಡಲ್ಲ ಗೈಸ್. ಮನೆಯಲ್ಲೇ ನಾಗರಾವ್ ಸಾಕ್ತಾ ಇದೀವಿ ಗೈಸ್. ಮನೆಯಲ್ಲಿ ಅದಕ್ಕೆ ಬೇರೆ ಹೆಸರಿಟ್ಟು ಸಾಕು. ನನಗಿಂತ ಮುಂಚೆ ನಾಗರಾವ್ನ ಜನ್ಮ ಕೊಟ್ಟು ಹೆಸರಿಟ್ಟು ಸಾಕೋರ್ ನಾವು ಅಪ್ಪ ಅಮ್ಮ ನೋಡಿ. ಏನು ನಿಮ್ಮನ್ನೆಲ್ಲ ನಾವು ಕಾಂಪಿಟೇಷನ್ ಮಾಡಕ್ಕಾಗುತ್ತೆ? ಸ್ಟ್ರೈಟ್ ನೋಡ್ದಮ್ಮ ಒಂದು ಕಾಮೆಂಟ್ ಬಂದಿತ್ತು ಸೀಮಾ ಸೋನು ಫ್ಯಾನ್ಸ್ ಅಂತ. ಎಷ್ಟು ಲೈಕ್ ಹೋಗಿದ್ 1000ನಾ? ನಮಸ್ಕಾರ ಹೊಡೆದಿದ್ದೀನಿ, ಬಂದಿತ್ತಾ? ವಾವ್, ಥ್ಯಾಂಕ್ ಯು. ಯಾರು ಕಮೆಂಟ್ ಮಾಡಿದ್ರು ನನ್ನ ಕಡೆಯಿಂದ ಥ್ಯಾಂಕ್ ಯು. ಲೈಕ್ ಮಾಡಿದವ್ರಿಗೂ ಥ್ಯಾಂಕ್ ಯು ಹೇಳು. ಲೈಕ್ ಮಾಡಿದವ್ರಿಗೂ ಥ್ಯಾಂಕ್ ಯು, ಕಮೆಂಟ್ ಮಾಡಿದವ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ಇನ್ಮೇಲೆ ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ. ಒಂದು ನಿಮಿಷ ತೋರ್ಸು. ನೆಕ್ಸ್ಟ್ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸೊ ಅವ್ರಿಗೂ ಥ್ಯಾಂಕ್ ಯು ಮುಂಚೆನೆ ಹೇಳ್ತಾ ಇದೀನಿ. ಗೈಸ್ ಫೈನಲಿ ಗಿಟಾರ್ ಇಸ್ಕೊಂಡು ಬಂದೆ. ನಾನು ಅವ್ರನ್ನ ವ್ಲಾಗ್ ಅಲ್ಲಿ ತೋರಿಸಿಲ್ಲ. ಐ ಆಮ್ ನಾಟ್ ಶೋರ್ ಇಫ್ ದಟ್ ಪರ್ಸನ್ ವಾಸ್ ಕಂಫರ್ಟೇಬಲ್ ಇನ್ ದ ವ್ಲಾಗ್. ಅದಕ್ಕೆ ನನ್ನ ಗಿಟಾರ್ನ ಎತ್ಕೊಂಡು ಫೈನಲಿ ನನ್ನ ಗಿಟಾರ್ ವಾಪಸ್ ಬಂದು ಗೈಸ್. ತುಂಬ ಮಿಸ್ ಮಾಡ್ಕೊಂಡೆ, ನಿಜ ಡವ್ ಮಾಡ್ತಿಲ್ಲ, ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ನನಗೊಂದು ಕ್ಲಾಸಿಕಲ್ ಗಿಟಾರ್ ತೊಗೋಬೇಕು ಅಂತ ತುಂಬ ದಿನದಿಂದ ಹಿಂಸೆ ಆಗ್ತಿದೆ ಮನಸ್ಸು. ಯಾರಾದರೂ ಗಿಫ್ಟ್ ಕೊಡ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. 8,000 ರೂಪಾಯಿ ಯಾರಾದರೂ ಒಂದು ಗಿಫ್ಟ್ ಕೊಡ್ಸಿದ್ರೆ, ಯಾರಾದರೂ ನಮ್ಮ ಅಕ್ಕ ಅಂತ ಹೆಸರು ತಗೊಂಡಿರೋ ನಮ್ಮ ಅಕ್ಕ ಕ್ಯಾಶ್ ಎತ್ತವಳೆ 1,000 ರೂಪಾಯಿದು ಒಂದು ಕ್ಲಾಸಿಕಲ್ ಗಿಟಾರ್. 20 ಲಕ್ಷ ಇದ್ದಿದ್ರೆ ನಮ್ಮ ಅಕ್ಕ ಈಗಲೇ ಕೊಡ್ಸ್ಬಿಟ್ರೊಳ್ಳೆ. ನಮ್ಮ ಅಕ್ಕ ಯಾರ ಹತ್ರ ಈ ಬ್ಯಾಗಲ್ಲಿ 20 ಲಕ್ಷನಾ? ಆಯ್ತಪ್ಪ, ಏನ ಡೂಪ್ಲಿಕೇಟ್ ನೋಟ್ಸಾ? ಲೇ ಮರಿ ಮಗ ತೊಳ್ದಾ? ಕಾಣ್ತಾನೆ ಇಲ್ಲ ಹಂಗೆ. ಬಾ ಹೋಗೋಣ ಗೈಸ್. ಮನೆ ವಾಪಸ್ ಬಂದ್ರಿ. ನಮ್ಮ ಭಾವನೂ ಬಂದರು. ಅವ್ರು ಆಗ್ಲೇ ಊಟ ಮಾಡ್ಬಿಟ್ರಂತೆ ಬರೋಷ್ಟರಲ್ಲಿ. ಅದಕ್ಕೆ ಒಂದು ಸ್ಪೂನ್ ಟ್ರೈ ಮಾಡಿಬಿಡ್ಲಿ ಅವರು. ಸರಿಜಾ? ಏನು ಕಮ್ಮಿ ಜಾಸ್ತಿ ಅನ್ನಿಸ್ತು? ಪನ್ನೀರ್ ಒಂಚೂರು ಉಳಿ ಇದೆ ಗೈಸ್. ಅದಕ್ಕೆ ಏನು ಪನ್ನೀರ್ ಉಳಿ ಇದೆಯೋ? ನೀನ್ ನಿಂಬೆನ ಹಾಕಲ್ವಾ ಅಂದೆ. ಕರೆಕ್ಟ್ ಅಲ್ವಾ ಹಾಕ್ಬೇಕು ಅಂತ ನಾನು ಹಾಕ್ದೆ. ಅರ್ಧ ಹಾಕ್ಬೇಕು. ಅರ್ಧ ಹಾಕ್ತೆ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ 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 ಗೈಸ್. ನಮ್ಮ ಮನೆಗೆ ವಾಪಸ್ ಬಂದ್ವಿ ನೋಡಿ. ಹೆಂಗೆ ಗಾಡಿಗಳು ನಿಲ್ಸಿದ್ದಾವೆ. ನಮ್ಮ ಕಾರ್ ಇತ್ತು ಇಲ್ಲಿ ಸ್ಕೋಡಿ ಬೂಡಿ ಮುಂಚೆ. ಇವಾಗ ಯಾವುದಾದ್ರು ಗಾಡಿಗಳು ನಿಲ್ಸಿದ್ದಾವೆ. ಅಲ್ಲಿ ಹಾಕಂಗಿಲ್ಲ ರೋಡ್ನ. ಗೈಸ್ ಮನೆಗೆ ಬಂದೆ. ಟೈಮ್ ಬಂದು 4 ಗಂಟೆ. ನಿದ್ದೆ ಬರ್ತಿಲ್ಲ ಗೈಸ್. ಕಾರಲ್ಲಿ ನಿದ್ದೆ ಬಂತು. ಐ ರಿಲಿ ನೀಡ್ ಹೆಲ್ಪ್. ಯಾವ ಡಾಕ್ಟರ್ ಹತ್ರ ಹೋಗ್ಲಿ, ಏನು ಮಾಡಲಿ ಏನೋ ಅರ್ಥ ಆಗ್ತಿಲ್ಲ. ಬಟ್ ಐ ರಿಲಿ ನೀಡ್ ಹೆಲ್ಪ್. खत्म, बाय बाय, टाटा, गुड बाय, गया.